ನೋಡಿ ನೋಡಿ ಗುರು, ಈ ವಿಡಿಯೋದಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಮೈಕ್ ಎಲ್ಲಿ ಇಟ್ಟಿದ್ದೀನಿ ನೋಡಿ, ಅಲ್ಲಿ ಬಂಪರ್ ಮೇಲೆ ಇಟ್ಬಿಟ್ಟು ಗಾಡಿ ಎತ್ಬಿಟ್ಟು ಹೋಗಿದ್ದೀನಿ ಗುರು. ನಮ್ಮ ಫ್ರೆಂಡಿನ JCB ತೋರಿಸ್ತೀನಿ, ರವಿ ಅಂತ, ಇಲ್ಲ ಯಲ್ಲಾಪುರದವನು. ನಮ್ಮ JCB ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋನು ಅಂದರೆ ನೋಡ್ರಿ ಯಾವ ಥರ ಇದೆ ಗಾಡಿ. ಇನ್ನೂ ಒಂಚೂರು ಇದೇ ಇಲ್ಲ, 20 ಮಾಡಲು ಗಾಡಿ ಗುರು. ಇದು ಹೊಸ ಇದ್ದಂಗೆ ಇಕ್ಕೊಂಡವ್. ನಿನ್ನ ಎಂಥ ಟೆನ್ಷನ್ ಆಗಿದೆ ಅಂದರೆ ಈಗ ಗುರು, ಇದು ಆಲ್ ಇಂಡಿಯಾ ಕಂಪ್ನಿದು. ಇದು ಸ್ಪೀಕರ್ ಬಾಕ್ಸ್, ಇದು ಚಾರ್ಜರ್ ಬಾಕ್ಸ್ ಬರುತ್ತೆ ಗುರು. ಅದೊಂದು ಬಂಪರ್ ಮೇಲೆ ಇಟ್ಟಿದ್ದೆ, ಈ ಗಾಡಿ ಬಂಪರ್ ಮೇಲೆ. ಮನೆ ಹತ್ರನೂ ಇಲ್ವಂತೆ ಗುರು. ಅಂದರೆ ಹಿಂಗೇನೆ ಏನೋ ಮಾಡೋಣ ಅಂತ ಹೋಗ್ತೀನಿ ಲೈಫಲ್ಲಿ. ಫಸ್ಟ್ಗೇನೆ ಏನೋ ಹಿಂಗೆ ಎಡುತ್ತೀನಿ ಸಿಕ್ಕಾಪಟ್ಟೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಅಲ್ಲ ಸುಸ್ವಾಗತ ಮತ್ತೊಂದು ಹೊಸ ವೀಡಿಯೋಗೆ. ಏನಪ್ಪ ಇವತ್ತಿನ ಸಮಾಚಾರ ಅಂತಂದರೆ, ಸೋಮವಾರ ದಿನ ಗಾಡಿಗಳಿಗೆಲ್ಲ ಪೂಜೆ ಮಾಡಿ ಲಿಂಬೆಹಣ್ಣೆಲ್ಲ ತುಳಿಸಿದ್ದಾನೆ ನನ್ನ ತಮ್ಮ. ಅವನ ಕೈಲೇ ಗಾಡಿ ಬಿಡಿಸ್ದೆ ಮುಂದಕ್ಕೆಲ್ಲ. ಹಾಗೆ JCBನೂ ಒಟ್ಟಿದೆ ಕೆಲಸ ಮಾಡ್ತೈತೆ ಅಲ್ಲೇ ಹೋಗಿ. ಈಗ ಟೈಮ್ ಬಂದು 10 ಗಂಟೆ ಗುರು. ನಾನು ಹೇಳಿದ್ನಲ್ಲ ನಿಮಗೆ, ಟಿಪ್ಟೂರಿಗೆ ಒಂದು ಲೋಡ್ ಒಂದು ಬಾಡಿಗೆ ಇದೆ ಅಂತ ನಮ್ಮ ಫ್ರೆಂಡಿಂದು. ನಿನ್ನೆ ಹೋಗಿದ್ನಲ್ಲ ಆ ಜಾಗಕ್ಕೆ, ಅಲ್ಲಿ ಹೋಗಿ ಡಬಲ್ ವಾಶ್ ಎಮ್ಸೆಂಡ್ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಯಾವುದೋ ಕೆಲಸ ಬಂದಿದೆ. ಸೋಮವಾರದ ಹೊತ್ತು ನನ್ನ ತಮ್ಮ ಪೂಜೆ ಮಾಡಿರೋದಕ್ಕೆ ಹೆವಿ ಕೆಲಸಗಳು. ಈ ಕಡೆ ಏನೋ ಯಲ್ಲಾಪುರದಿಂದ ಏನು ಮೆಟೀರಿಯಲ್ ತುಂಬ್ಕೊಂಡು ಇದಕ್ಕೆ ಬೇರೆ ಚೋಳೂರಿಂದ ಮುಂದೆ ಅದೊಂದು ಬಂದೈತಿ. ಈಗ ಸಡನ್ನಾಗಿ ಹೇಳಿದ್ರು ಮಧ್ಯಾಹ್ನಂಗೆ ಬರ್ತೀನಣ್ಣ ಅಂತ ಹೇಳಿದ್ದೀನಿ. ಬಾಡಿಗೆ ಅದು ನೋಡೋಣ ಬನ್ನಿ ಇವತ್ತಿನ ದಿನ ಯಾವ್ಯಾವ ಥರ ಇರುತ್ತೆ ಅಂತ. ಬನ್ನಿ ಎತ್ಕೊಂಡು ಹೊರಡೋಣ ಗಾಡಿನ. ಗಾಡಿ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ. ಪೂಜೆ ಹೂವು ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ ನನ್ನ ತಮ್ಮ ಪಾಪ. ನೀರು ಹಸಿ ಕಮ್ಮಿ ಇತ್ತು ಕೂಡ. ಒಂದು ಸ್ವಲ್ಪ ನೆನೆ ಹೊಟ್ಟೆ ನೋವ್ತಿದ್ದರಿಂದ ನನಗೆ 2 ಲೀಟ್ರ್ 4 ಲೀಟ್ರ್ ನೀರು ಬಾಟ್ಲು ಖಾಲಿ ಮಾಡಬೇಕು. ನೀರು ಕುಡಿಬೇಕು ಗುರು, ಏನು ಕುಡಿಲಿಲ್ಲ ಅಂದರು ಮನುಷ್ಯ. ಏನು ಹೇಳ್ತೀರಾ? ಹಾಗೆ ಬನ್ನಿ, ಟೈಮ್ ಬೇರೆ ಆಗಿದೆ ನನಗೆ. ಇಲ್ಲಿಂದ ಹೊಲ್ಡನ, ಇಲ್ಲಿಂದ ಡೈರೆಕ್ಟಾಗಿ ಹಾಗೆ ಇವತ್ತು ಸೋಮವಾರ ಆಗಿರೋದು ಕಾರಣದಿಂದ ಎಲ್ಲ ಲಿಂಬೆಹಣ್ಣೆಲ್ಲ ಹಚ್ಚಿದ್ದೀವಿ. ಕ್ಲೀನಾಗಿ ಫ್ರೆಶ್ ಆಗಿರೋದು ಗುರು. ಸೋಮವಾರದ ಹೊತ್ತಂತೂ ಫ್ರೆಶ್ಶಾಗಿ ಸ್ಟಾರ್ಟ್ ಆಗಲಿ ಅಂತ ಸೋಮವಾರದ ಹೊತ್ತು ಲಿಂಬೆಹಣ್ಣು ಇಕ್ಬಿಟ್ಟು ಗಾಡಿಗಳು ಮುಂದೆ ಬಿಡ್ತೀವಿ. ಒಳ್ಳೇದಾಗಲಿ ಈ ವಾರ ಫುಲ್ಲು ಅಂತ. ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಹೇಳಿ ನೋಡೋಣ. ಹಾಗೆ ಬನ್ನಿ ಇಲ್ಲಿಂದ ಹೋಗೋಣ ಡೈರೆಕ್ಟ್ ಹತ್ರ, ಕ್ರಷರ್ ಹತ್ರ ಹೋಗಿ. ಗುರುವೇ ಚೆನ್ನಬಸವ, ಇವತ್ತಿನ ದಿನ ಅಂತೂ ಸುಸ್ತಾಗ್ಬಿಟ್ಟು ಮಾತಾಡಿ ಕೆಲ್ಸದ ಮೇಲೆ ಕೆಲಸ ಬರ್ತಾವೆ. ಹಿಂಗೆ ವೀಡಿಯೋನೇ ಮಾಡೋಕ್ಕೆ ಬಿಡ್ತಾ ಇಲ್ಲ. ಫೋನ್ ಬಂದಿರುತ್ತಾಗಲೇ ಒಂದು ಯಾವ್ದಾದ್ರು, ಎಲ್ಲಿದ್ದೀರಾ ಸರ್, ಯಾವ್ದಾದ್ರು ಏನೋ ಟಿಪ್ಪರು ಕೆಲಸ ಐತೆ ಬನ್ನಿ ಅಂತ. ನಾನು ಒಪ್ಕೊಂಬಿಟ್ಟು ಇನ್ನು ಒಂದೇ ಟಿಪ್ಪರಲ್ಲಿ ಎಷ್ಟಂತ ಹೊಡೀರಿ ನನ್ನ ಬಾಡಿಗೆನ. ಏನು ಮಾಡೋಕ್ಕಲ್ಲ, ಹಂಗೆ ಕಾಂಟ್ಯಾಕ್ಟ್ಗಳು ಕೆಲಸ ಬರ್ತಾ ಇರ್ಬೇಕು ಗುರು. ನಾನು ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಮಧ್ಯಾಹ್ನದಂಗೆ ಬಂದು ಹೊಡಿತೀನಿ ಅಂತ ಹೇಳಿದ್ದೀನಿ. ಟಿಪ್ಪು ಚೋಳೂರು ಇದಕ್ಕೆ ಆಗಲ್ವಾಡಿ ಕಡೆಗೆ. ನೋಡೋಣ ಏನಾಗುತ್ತೆ ಇವತ್ತಿನ ದಿನ. ಬಂದು ಇದು ವೀಡಿಯೋದಲ್ಲಿ ಇದೇ ಥರ ಇರ್ರಿ, ಎಲ್ಲೂ ಹೋಗ್ಬೇಡಿ. ಬನ್ನಿ ಡೈರೆಕ್ಟ್ ಕ್ರಷರ್ ಹತ್ರ ಹೋಗೋಣ. ಈಗ ಬಂದು ನಾನು ಯಲ್ಲಾಪುರ ಅಂತರಸ್ನಹಳ್ಳಿ ಬೈಪಾಸ್ ಇದೆಯಲ್ಲ, ಏನೋ ಬೈಪಾಸ್ ಇದೆಯಲ್ಲ ಅಲ್ಲಿದ್ದೀನಿ. ಇವಾಗ ನಾನು ಡೈರೆಕ್ಟಾಗಿ ಇದೆ ಕ್ರಷರ್ಗೆ ಹೋಗ್ಬೇಕು. ಕರ್ನಾಟಕ ಕ್ರಷರ್ ಹತ್ರ ಹೋಗ್ಬಿಟ್ಟು ಯಾರೋ ಫಾಲೋವರ್ಸ್ಗಳು ನೋಡ್ತಾವ್ರೆ. ಅದ್ರಲ್ಲಿ ಬೇರೆ ಆಟೋ ರೀಜನ್ರೇಷನ್ಗೆ ಬಿದ್ದುಬಿಟ್ಟಿದೆ ಗುರು. ಅವನಿಗೆ ಕಂಟ್ರೋಲ್ಗೆ ಸಿಗ್ದಂಗೆ ನುಗ್ತದ ಗಾಡಿ. ಯಾವಪ್ಪ ಅದನ್ನ ಇದೆಲ್ಲ ಮಾಡಿ ನೆನ್ನೆನೆ ಆಟೋ ರೀಜನ್ರೇಷನ್ನು. ನೋಡಿ ನಮ್ಮ ಫ್ರೆಂಡಿನ JCB ತೋರಿಸ್ತೀನಿ, ರವಿ ಅಂತ, ಇಲ್ಲ ಯಲ್ಲಾಪುರದವನು. ನಮ್ಮ JCB ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋನು ಅಂದರೆ ನೋಡ್ರಿ ಯಾವ ಥರ ಇದೆ ಗಾಡಿ. ಇನ್ನೂ ಒಂಚೂರು ಇದೇ ಇಲ್ಲ, 20 ಮಾಡಲು ಗಾಡಿ ಗುರು. ಇದು ಹೊಸ ಇದ್ದಂಗೆ ಇಕ್ಕೊಂಡವ್. ನಿನ್ನ ಒಳ್ಳೆ ಆಪ್ರೇಟ್ರು, ಏನು ಹೇಳ್ರಿ. ರವಿ ನೋಡಿ ಹೆಂಗೆ ಹೋಯ್ತವನು, ಹೊಸ್ಗಾಡಿ ಇಕ್ಕೊಂಡವ್ ನಿನ್ನ. ಬಲ್ಲ ಆಯ್ತು, ನಿಂದಾಯ್ತಾ? ಬನ್ನಿ ಹೋಗೋಣ, ವಿಡಿಯೋ ಎಷ್ಟಂತ ಮಾಡೋದು. ಹಾಗೆ ರವಿ ಗಾಡಿ ನೋಡ್ಕೊಂಡು ಅವ್ನು ಯಾವ ಕೆಲಸ ಮಾಡ್ಕೊಂಬತ್ತವನು. ಅಲ್ಲೇ ದುಡಿಯೋ ಮಗ ಕಂಡ್ರಿ ಅವರೆಲ್ಲ. ನಾವು ನೋಡ್ರಿ 10 ಗಂಟೆ ಆದರೂ ಇನ್ನೂ ಒಂದು ಕೆಲ್ಸಕ್ಕೆ ಹೋಗಿಲ್ಲ. ಬೆಳಗಿನ ಜಾವ 6 ಗಂಟೆಗೆ ಬಿಟ್ಬಿಟ್ಟಿದ್ರೆ ಎಲ್ಲ ಕೆಲ್ಸಗಳೆಲ್ಲ ಸರಿ ಹೋಗ್ಬಿಡವು. ಏನು ಮಾಡ್ತೀರಾ, ಟೈಮ್ ಕರೆಕ್ಟಾಗಿ ಯಾವ ಆಗಲ್ಲ ನಮ್ಮ ಕೈಲಿ. ಬನ್ನಿ ಖಾಲಿ ಗಾಡಿ ಕಾಟ ಎಲ್ಲ ಹಾಕ್ಸ್ಕೊಂಡು ಬಂದಿದ್ದೀನಿ ಗುರು. ಲೋಡಿಂಗ್ ಹತ್ರ ಡಬಲ್ ವಾಶ್ ಎಮ್ಸೆಂಡ್ ನನಗೆ ಲೋಡಿಂಗ್ ಇರೋದು ನೋಡಿ. ಇದೇ ಡಬಲ್ ವಾಶ್ ಎಮ್ಸೆಂಡು. ಅದು ಬೇರೆ ನನ್ನ ಗಾಡಿ ನೋಡಿ ಗುರು, ಇದು ಆಟೋ ರೀಜನ್ರೇಷನ್ಗೆ ಬಿದ್ದುಬಿಟ್ಟಿದೆ. ಇದು ಏನೋ ಡ್ಯಾಫ್ ಬರ್ತದಲ್ಲ, ಇದು ಆ್ಯಟ್ ಬ್ಲೂದು ಸೌಂಡ್ ನೋಡ್ರಿ ಹೆಂಗೆ ಬರ್ತಾಯಿದೆ. ಮ್ಯಾನ್ಯುವಲ್ ಇದು ಆನ್ ಮಾಡಿಬಿಟ್ಬಿಟ್ಟಿದ್ದೀನಿ. ನನ್ನ ಕೈಯಲ್ಲೇ ಆ್ಯಕ್ಟಿವ್ ಆಗಿದೆ. ಬನ್ನಿ ಇದನ್ನು ಲೋಡ್ ಮಾಡಿಸ್ಕೊಂಡು ಲೋಡರ್ ಕೈಯಲ್ಲಿ ಸ್ವಲ್ಪ ಬೇಗ ಹೊಲ್ಡೋಣ. ಟೈಮ್ ಬೇರೆ ಆಗಿದೆ ನನಗಿಲ್ಲಿಂದ ಒಂದು 70-80 ಕಿಲೋಮೀಟ್ರ್ ಆಗುತ್ತೆ ಹೋಗಿ ಅಪ್ ಆ್ಯಂಡ್ ಡೌನು.
ಒಂದು 170-160 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇವರೇ ರಾಹುಲ್ ಬ್ರೋ ಅಂತ. ಏನೋ ಕರ್ನಾಟಕ ಕ್ರಷರಲ್ಲಿ ಯಾರೇ ಬಂದರೂ ಇವರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಇವ್ರ ನಂಬರ್ ಹಾಕ್ತೀನಿ. ಏನಾದ್ರು ಬೇಕಂದರೆ ಮೆಟೀರಿಯಲ್ಗಳು ಕಾಂಟ್ಯಾಕ್ಟ್ ಮಾಡಿ. ಕರ್ನಾಟಕ ಕ್ರಷರಲ್ಲಿ ಎಲ್ಲ ಮೇಂಟೆನೆನ್ಸ್ ಇವ್ರದೇ. ಅವಳಣ್ಣ ಆಯ್ತಾ ಊಟ ತಿಂಡಿ? ಹ್ಞೂ ಅಣ್ಣ ಆಯಿತು. ಯಾಕೆ ತುಂಬ್ತಾ ಇಲ್ಲ ಅಣ್ಣ ಇವಣ್ಣ? ಹಾಂ ಬನ್ನಿ ಲೋಡ್ ಮಾಡಿಸ್ಕೊಂಬಿಟ್ಟು ಸಿಗ್ತೀನಿ ನಿಮಗೆ ಕಾಟ್ ಹತ್ರ ಡೈರೆಕ್ಟಾಗಿ. ಲೋಡರ್ ಬಂದು ಲೋಡ್ ಮಾಡ್ತಿದೆ ಗಾಡಿಗೆ. ಲೋಡ್ ಮಾಡಿಸ್ಕೊಳ್ಳೋಣ. ಎಷ್ಟು ಸಿಂಪಲಾಗಿ ಲೋಡ್ ಮಾಡ್ತಾರೆ ಅಂದರೆ, ನಮ್ಮ JCB ಇದು ತುಂಬಕ್ಕೆ ಇಲ್ಲ ಅಂದರೆ ಒಂದು 10 ನಿಮಿಷ ಆದರೂ ಬೇಕು. ಇವರೆಲ್ಲ ಕರೆಕ್ಟಾಗಿ ಒಂದು 5 ನಿಮಿಷಕ್ಕೆಲ್ಲ ತುಂಬಿಡ್ತಾರೆ ಇವರು. ಅದಕ್ಕೆ ಒಂದು ಲೋಡರ್ ಅನ್ನೋದು ದೊಡ್ಡ ಬಕೆಟ್ ಇರ್ತಾವಲ್ಲ, ಅದಕ್ಕೋಸ್ಕರ. ನೋಡಿರಿ ಯಾವ ಥರ ಇದೆ ಕ್ರಷರು, ಹೆಂಗೆ ರನ್ನಿಂಗ್ ಆಗ್ತಿದೆ ಕರ್ನಾಟಕ ಕ್ರಷರು. ನಾನಿಲ್ಲಿ ಬರ್ತಿರಲಿಲ್ಲ ಆಲ್ಮೋಸ್ಟು. ರಾಹುಲ್ ಬ್ರೋ ಕಡೆಯಿಂದ ನಾನು ಬರ್ತಾ ಇರೋದು ಅಷ್ಟೇ. ಪಾಪ ಅಲ್ಲಿ ಹೋಗ್ತಾ ಇದ್ದಾರಲ್ಲ, ತುಂಬ ಒಳ್ಳೆ ಮನುಷ್ಯ. ಬನ್ನಿ ಲೋಡ್ ಮಾಡಿಸ್ಕೊಂಡು ಟಾರ್ಪಲ್ ಹಾಕ್ಕೊಂಡು ಡೈರೆಕ್ಟಾಗಿ ಸಿಗ್ತೀನಿ ನಿಮಗೆ. ಯಾವ ಥರ ಲೋಡ್ ಆಗಿದೆ ಅಂತ ತೋರಿಸ್ತೀನಿ. ಸರಿಯಾಗಿ ತುಂಬೋರು ಇವರು ಮೆಟೀರಿಯಲ್ಲು. ಹಾಗೆ ನೋಡಿರಿ ಈ ಗಾಡಿ ಲೋಡ್ ಆಗಿದೆ. ಈಗ ಡೈರೆಕ್ಟಾಗಿ ಏನೋ ಗುಬ್ಬಿ ರೋಡ್ಗುರು ನೆನ್ನೆ ಹೋಗಿದ್ನಲ್ಲ ಟಿಪ್ಟೂರ್ ರೋಡು, ಆ ರೋಡಿಗೆ ಎಂಟ್ರಿ ಆಗ್ಬೇಕು ನಾನು. ಬನ್ನಿ ಇಲ್ಲಿಂದ ಹೊಲ್ಡನ. ಟೈಮ್ ಬೇರೆ ಆಗ್ತಾ ಬಂತು, ಇನ್ನೂ ಒಂದು ಲೋಡ್ ಬೇರೆ ಹೊಡಿಬೇಕು. ಇಲ್ಲಿಗೂ ಮೆಟೀರಿಯಲ್ ಬೇರೆ ಇದೆ ನನಗೆ. ಬನ್ನಿ ಹೊಲ್ಡನ ಅಣ್ಣ. ಗುರು ಲೋಡ್ ಮಾಡಿಸ್ಕೊಂಬಂದೆ ಗುರು. ಎಂಥ ಟೆನ್ಷನ್ ಆಗಿದೆ ಅಂದರೆ ಈಗ ಗುರು, ಇದು ಆಲ್ ಇನ್ ಕಂಪ್ನಿದು ಇದು ಸ್ಪೀಕರ್ ಬಾಕ್ಸ್, ಇದು ಚಾರ್ಜರ್ ಬಾಕ್ಸ್ ಬರುತ್ತೆ ಗುರು. ಅದೊಂದು ಬಂಪರ್ ಮೇಲೆ ಇಟ್ಟಿದ್ದೆ, ಈ ಗಾಡಿ ಬಂಪರ್ ಮೇಲೆ. ಮನೆ ಹತ್ರನೂ ಇಲ್ವಂತೆ ಗುರು. ಸಿಕ್ಕಾಪಡೆ ಬೇಜಾರಾಗ್ಬಿಟ್ಟೈತೆ. ಏನು ಮಾಡೋದು ಒಂದು ಅರ್ಥ ಆಯ್ತಿಲ್ಲ. ಈಗ ಒಂದು ಇನ್ಸ್ಟಾಗ್ರಾಮು ವೀಡಿಯೋ ಮಾಡಿ ಬೇರೆ ಹಾಕಬೇಕು. ಯಾರಿಗಾರು ಸಿಕ್ಕಿದ್ರೆ ಒಂದು ಸ್ವಲ್ಪ ತಂದು ಕೊಟ್ಬಿಡಿ ಅಂತ. ಅದೇನಕ್ಕೂ ಯೂಸ್ ಆಗೋಲ್ಲ. ಎಷ್ಟು ಬೇಜಾರಾಗ್ತೈತೆ ಅಂದರೆ 17,500 ಕೊಟ್ಟು ಅಮ್ಮ ಪಾಪ ಕಷ್ಟಪಟ್ಟು ಕೊಡಿಸಿದ್ದು ಗುರು. ನನಗಂತೂ ಟೆನ್ಷನ್ ತಡ್ಕೊಳಕ್ಕಾಗ್ತಿಲ್ಲ, ಕೆಲಸಕ್ಕೆ ಹೋಗೋಕ್ಕಾಯ್ತಿಲ್ಲ, ಅಷ್ಟೊಂದು ಬೇಜಾರಾಗ್ತೈತೆ. ಫಸ್ಟು ವೀಡಿಯೋ ಮಾಡಿ ಹಾಕಬೇಕು. ಬನ್ನಿ ಯಾರಿಗಾರು ಸಿಕ್ಕವ್ರೆ ಇನ್ಫಾರ್ಮ್ ಮಾಡ್ತೀನಿ. ನಂದು ಏನೋ ಮೈಕು ಎಲ್ಲೋಗಿದೆ ಅಂತ. ಯಾರು ಸಿಕ್ಕವ್ರೆ ಯಾರು ತಂದುಕೊಟ್ರು ಅನ್ನೋದನ್ನು ಇನ್ಫಾರ್ಮ್ ಮಾಡ್ತೀನಿ ಗುರು. ಈ ವಿಡಿಯೋದಲ್ಲಿ ಕೊನೆವರೆಗೂ ಇದೇ ಥರ ಇದೆ. ಇವತ್ತಿನ ದಿನ ಗುರು ವೀಡಿಯೋ ಮಾಡೋಕ್ಕೂ ಮನ್ಸು ಬತ್ತಿಲ್ಲ, ಹಾಗೆ ಕೆಲಸ ಮಾಡೋಕ್ಕೂ ಮನ್ಸು ಬತ್ತಿಲ್ಲ. ಟಿಪ್ಪರ್ ತೊಗೊಂಡೋಗ್ಬಿಟ್ಟು ಟಿಪ್ಟೂರಲ್ಲಿ ಅನ್ಲೋಡ್ ಮಾಡಿದ್ದೀನಿ ಆಗಲೇ. ಮೆಟೀರಿಯಲ್ ತೊಗೊಂಡೋಗ್ಬಿಟ್ಟು ಡಬಲ್ ವಾಶ್ ಎಮ್ಸಣ್ಣ. ಆದರೂ ಮನಸ್ಸೇ ಇಲ್ಲ, ಒಂದು ಕಡೆನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬರೀ ಇದೊಂದು ಮೈಕು ಗುರು, ಹಾಗೆ ರಿಸೀವರ್ ಒಂದಿದೆ. ಅದು ಯಾರಿಗೆ ಸಿಕ್ಕಿರುತ್ತೆ ಅವ್ರಿಗೇನಕ್ಕೂ ಯೂಸ್ ಆಗೋಲ್ಲ. ಪ್ಲೀಸ್ ತಂದುಕೊಟ್ಬಿಡಿ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಮೈಕ್ ಕಳ್ಕೊಂಬಿಟ್ಟು. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಮನೆಗೆ ಹೋದರೆ ಸಿಕ್ಕಾಪಟ್ಟೆ ಬೈತದೆ ನಮ್ಮ. ಮತ್ತು ಬನ್ನಿ ಇಲ್ಲಿಂದ ಹೊಲ್ಡನ. ಮನೆಗೆ ಹೋಗ್ಬಿಟ್ಟು ಯಾವ ಥರ ಇರುತ್ತೆ ನಮ್ಮ ಅಮ್ಮನ ರಿಯಾಕ್ಷನ್ನು ಹೇಳ್ತೀನಿ ನಿಮಗೆ. ಡೈರೆಕ್ಟಾಗಿ ಇಲ್ಲಿಂದ ಮನೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಗುರು ನನಗಂತೂ. ಮೊನ್ನೆಲ್ಲ ಎಷ್ಟು ಖುಷಿಯಿಂದ ಮಾಡಿದೆ. ಹಾಗೆ ಬೆಳಿಗ್ಗೆ ಎದ್ಬಿಟ್ಟು ಎಷ್ಟು ಖುಷಿಯಿಂದ ಬಂದೆ ಅಂದರೆ ನಾನು ವೀಡಿಯೋ ಮಾಡೋಕ್ಕೆ. ಅಷ್ಟೇ ಬೇಜಾರಾಗ್ತಿದೆ ಇವಾಗಂತೂ. ಬನ್ನಿ ಇಲ್ಲಿಂದ ಹೊರಡೋಣ. ಏನೂ ಮಾಡೋಕ್ಕಲ್ಲ ಅವರು. ಟೈಮು ಸರಿಯಿಲ್ಲ ಅಂದರೆ ಹಿಂಗೇನೆ ಏನೋ ಮಾಡೋಣ ಅಂತ ಹೋಗ್ತಿದ್ದೀನಿ ಲೈಫಲ್ಲಿ. ಫಸ್ಟ್ಗೆ ಏನೋ ಹಿಂಗೆ ಎಡುತ್ತೀನಿ ಸಿಕ್ಕಾಪಟ್ಟೆ. ಬನ್ನಿ ಒಳ್ಳೆಗೆ ನಮ್ಮ ಮನೆ ಹತ್ರ ಹೋಗ್ಬಿಟ್ಟು CC ಕ್ಯಾಮ್ರಾಗಳು ಚೆಕ್ ಮಾಡಿಸ್ಬೇಕು, ಒಂದು 2-3. ಅದು ಒಂದು ಕೆಲಸ ಆಗ್ಬಿಡ್ಲಿ. ನೋಡೋಣ ಮೈಕ್ ಸಿಕ್ಕುತ್ತಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಬನ್ನಿ ಫಸ್ಟ್ ಇಲ್ಲಿಂದ ಹೊರಡೋಣ. ನೋಡಿರಿ ಇಲ್ಲಿ ನಿಂತ್ಕೊಂಡು ನಿಂತೀವಿ ಗುರು ಟಿಪ್ಟೂರ್ ರೋಡಲ್ಲಿ. ಭತ್ತ ದಾರಿಲೇನೆ ಗುರು. ಅತ್ತಳ ನರಸಿಂಹಸ್ವಾಮಿ ಬೆಟ್ಟದ ಹತ್ರ ಬಂದು ಏನೋ ಕರ್ಪೂರ ಹಚ್ಬಿಟ್ಟು ಒಂದು ಸ್ವಲ್ಪ ಮೈಕ್ ಸಿಗಂಗೆ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಬಂದೆ. ಮತ್ತು ಇಲ್ಲಿ ಬೇಡ್ಕೊಂಡಿದ್ನ ಯಾವತ್ತೂ ಇಲ್ಲ ಅಂತ ಹೇಳೇ ಇಲ್ಲ ಈ ದೇವರು. ಬನ್ನಿ ನೋಡೋಣ ಸಿಗುತ್ತೋ ಇಲ್ವ ಅಂತ. ಇವಾಗ ಬಂದು ಗುರು ಅತ್ತಳ ನರಸಿಂಹಸ್ವಾಮಿ ಬೆಟ್ಟದ ಹತ್ರ ಹೋಗಿ ಇದಷ್ಟು ಬಂದಿದ್ದೀನಿ, ಏನೋ ಕರ್ಪೂರ ಹಚ್ಚಿ ಬಂದಿದ್ದೀನಿ. ಒಂದು ಸ್ವಲ್ಪ ಏನೋ ಮೈಕ್ ಸಿಕ್ಕಂಗೆ ಮಾಡ್ಬಿಡಪ್ಪ ದೇವ್ರೆ ಅಂತ. ಹಾಗೆ ದೇವ್ರಿಗೆ ಹತ್ರ ಹೋಗಿ ನಾನು ಈ ಗಾಡಿ ಏನೋ ಟಿಪ್ಪರ್ ತೊಗೊಬೇಕು ಅಂತ ನಾನು ದೇವ್ರ ಹತ್ರ ಬೇಡಿದ್ದೆ. ಆವತ್ತಿನ ದಿನ ನನಗೆ ಗಾಡಿ ಕೊಟ್ಟಿತ್ತು ದೇವರು. ನಾವು ಸಿಕ್ಕಾಪಟ್ಟೆ ನಂಬಿದ್ದೀವಿ ಅತ್ತಳ ನರಸಿಂಹಸ್ವಾಮಿನ. ಹಾಗೆಯೇ ನನ್ನ ಮೈಕು ಸಿಕ್ಕಂಗೆ ಮಾಡ್ಬಿಟ್ರೆ ತುಂಬ ಖುಷಿ ಆಗ್ಬಿಡುತ್ತೆ. ದೇವ್ರ ಹತ್ರ ಬೇಡ್ಕೊಂಬಂದಿದ್ದೀನಿ. ಹಾಗೆ ಬನ್ನಿ ಇಲ್ಲಿಂದ ಹೊಲ್ಡನ. ತುಂಬ ಬೇಜಾರಾಗ್ತೈತೆ ಗುರು. ಹಿಂಗೆಲ್ಲ ಆದಾಗ ಒಂದೊಂದು ಸಲ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಏನೋ ಸ್ಟಾರ್ಟಿಂಗಲ್ಲೇ ಈ ಥರ ಆಗ್ಬಿಟ್ರೆ ಇನ್ನು ಬೆಳೆದಿಲ್ಲ ಗುರು ಲೈಫಲ್ಲಿ. ಇನ್ನು ಯೂಟ್ಯೂಬಲ್ಲಿ ಹೆಜ್ಜೆ ಇಕ್ಕಿದ್ದೀನಿ. ಇಂಥ ಟೈಮಲ್ಲೇ ಹಿಂಗೆ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ನೋಡೋಣ ಏನೇನು ಆಗುತ್ತೆ ಅಂತ. ಫೈನಲಿ ಗುರು ಟಿಪ್ಟೂರಿಂದ ಡೈರೆಕ್ಟಾಗಿ ಮನೆ ಹತ್ರ ಬಂದು ರೀಚ್ ಆಗಿದ್ದೀನಿ ಹುಷಾರಾಗೆ. ಒಂದೇ ಒಂದು ಬೇಜಾರು ಏನಪ್ಪ ಅಂದರೆ ಇವತ್ತಿನ ದಿನ ಮೈಕ್ ಕಳೆದೋಗಿದೆ ನಂದು. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಗುರು. 1-2 ರೂಪಾಯಿ ಆದರೆ ಬಿಟ್ಬಿಡ್ಬೋದು. ಅದು ನಮ್ಮಮ್ಮ ಕೊಡ್ಸಿದ್ದು ಪಾಪ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನಮ್ಮಮ್ಮ ಅಂತೂ. ನಮ್ಮಮ್ಮ ಆಲೇ ಫೋನಲ್ಲೇ ಒಂಥರ ಮಾತಾಡ್ತಿತ್ತು. ಅಷ್ಟು ಕಷ್ಟಪಟ್ಟು ಕೊಡ್ಸಿದ್ದು ಮೈಕ್ನೂ ಸರಿಯಾಗಿ ಇಟ್ಕೊಳಕ್ಕೆ ಬರಲಿಲ್ಲ ನನ್ನ ಕೈಲಿ. ಏನು ಮಾಡೋದು ಗುರು ಒಂದು ಅರ್ಥ ಆಯ್ತಿಲ್ಲ. ಈಗ ಮನೆಗೆ ಹೋದರೆ ಯಾವ ಥರ ರಿಯಾಕ್ಟ್ ಮಾಡ್ತದೋ ಅದಂತೂ ನನಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗಿರ್ತಾರೆ.
ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತು, ಸಿಕ್ಕಾಪಟ್ಟೆ ಬೇಜಾರಾಗಿರೋ ಕಾರಣದಿಂದ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಮತ್ತೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಮೈಕಿಲ್ಲ ಅಂದರೆ ನಾನು ಕರೆಕ್ಟಾಗಿ ವಾಯ್ಸ್ ಕೇಳಿಸಲ್ಲ ಗುರು, ಅದೊಂದು ಬೇಜಾರು. ಹಾಗೆ ನಿಮ್ಮ ಸಪೋರ್ಟು ಚೆನ್ನಾಗಿ ಕೊಡ್ತಿದ್ರಿ ನನಗೆ, ಹಾಗೆ ಇರಲಿ. ಯಾರ್ಯಾರು ಇನ್ನೂ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಬಟನ್ ಒತ್ಕೊಳ್ರಿ. ಬೇಗ ನನ್ನ ವೀಡಿಯೋ ನಿಮ್ಮ ಹತ್ರ ತಲುಪುತ್ತೆ. ಸರಿ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್ ಬಾಯ್.